ಇವತ್ತಿನ ಮೋಟಿವೇಶನ್ ಏನ್ ಗೊತ್ತಾ, ಈ ಸ್ಕ್ರೀನ್ ಶಾಟ್ ನೋಡಿ. ಇವರು ನನ್ನ ಫಾಲೋವರ್ ಆಯ್ತಾ. ಸೊ ಸುಮಾರು ತಿಂಗಳಿಂದ ಫಾಲೋ ಅಪ್ ಮಾಡ್ತಾ ಇದ್ರು. ಸೊ ಇವರು ಗ್ರಾಮೀಣ ಪ್ರದೇಶದಲ್ಲಿ ಅಟ್ಲಾಸ್ ಸ್ಟೋನ್ ಅಂತಾರಲ್ಲ ಇಂಗ್ಲಿಷ್ ಅಲ್ಲಿ, ಸ್ಟ್ರಾಂಗ್ ಮ್ಯಾನ್ ಇವೆಂಟ್ಸ್ ಗಳು ಅಂತಾರಲ್ಲ, ಸ್ಯಾಂಡ್ ಬ್ಯಾಗ್ ಅಥವಾ ಭತ್ತದ ಬ್ಯಾಗ್ ಸ್ಟೋನ್ ಎತ್ತಿ ಹಿಂದೆ ಹಾಕೋದು. ಸೊ ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸೊ ಅದ್ರಲ್ಲಿ ಮಾಡಿದ್ದಾರೆ ಕೂಡ. ಸೊ ಈಗ ಅವ್ರದ್ದು ಸ್ಟ್ರೆಂತ್ ಬಂದ್ಬಿಟ್ಟು ಒಂದು 100 ರಿಂದ 140 kg ಇದೆ. ಸೊ ಅವ್ರ ಗೋಲ್ ಏನಂದ್ರೆ 200 kg ಎತ್ತಬೇಕು ನಾನು ಅಂತ. ಸೊ ನನ್ನ ಪ್ರೊಫೈಲ್ ನೋಡಿದ್ರು ಇನ್ಸ್ಟಾಗ್ರಾಮ್ ಅಲ್ಲಿ. ಸೊ ಅವ್ರಿಗೆ ಲೈಕ್ ಆಗಿ ಹತ್ರ ಇನ್ಪುಟ್ ಬೇಕು, ನನಗೆ ಟಿಪ್ಸ್ ಕೊಡಿ, ಸಜೆಷನ್ಸ್ ಕೊಡಿ, ಪ್ಲಾನ್ ಕೊಡಿ, ನಾನು ಚೆನ್ನಾಗಿ ಲಿಫ್ಟ್ ಮಾಡಬೇಕು, ಸ್ಟ್ರಾಂಗ್ ಆಗಬೇಕು ಅಂದರು. ಸೊ ಎಲ್ಲ ಅನಾಲಿಸಿಸ್ ಮಾಡಿ ಕಾಲಲ್ಲಿ ತಗೊಂಡು ಅವ್ರಿಗೆ ಹೇಳಿದೆ, ಇಷ್ಟಿದೆ ನಿಮ್ದು ಬಾಡಿ ವೇಟು, ಫ್ಯಾಟ್ ಪರ್ಸೆಂಟೇಜು, ನಿಮ್ಮ ಎಕ್ಸ್ಪೀರಿಯನ್ಸು, ಏಜು. ಸೊ ಈ ಥರ ಪ್ರೋಟೀನ್ ಫುಡ್ಗಳು ತಗೋಬೇಕು, ಈ ಥರ ನೀವು ಫುಡ್ನ ಪೋರ್ಷನ್ ಕಂಟ್ರೋಲ್ ಮಾಡಬೇಕು, ಈ ಥರ ಟ್ರೈನಿಂಗ್ ಮಾಡಬೇಕು. ಸೊ ಟ್ರೈನಿಂಗ್ ಪ್ಲಾನು ಕೊಟ್ಟೆ. ಸೊ ಅವ್ರದ್ದು ರಿಯಾಕ್ಷನ್ ನೋಡಿ, ಅಂದ್ರೆ ಎಷ್ಟು ಗ್ರೇಟ್ಫುಲ್ ಆಗಿದ್ದಾರೆ ಅಂದ್ರೆ, ಅವ್ರು ಹೇಳ್ತಿರೋದು ಈಗಿನ ಕಾಲದಲ್ಲಿ ದುಡ್ಡು ಕೊಟ್ಟರು ಪ್ರಾಪರ್ ಆಗಿ ಟ್ರೈನ್ ಮಾಡಲ್ಲ, ಅಂದ್ರೆ ಎಲ್ಲ ಸ್ಕ್ಯಾಮು, ಎಲ್ಲ ಬಿಸ್ನೆಸ್ ಮಾಡಲು, ಕೋಚಿಂಗ್ ಅಂತ ದುಡ್ಡು ಇಸ್ಕೊಂಡು ಪಾರ್ಶಾಲಿಟಿ ಮಾಡ್ತಾರೆ, ಒಬ್ರಿಗೊಂಥರ ಇನ್ನೊಬ್ರಿಗೊಂಥರ. ಅಂತ ಟೈಮಲ್ಲಿ ನಾನು ಅವರ ಕನ್ಸಿಸ್ಟೆನ್ಸಿ, ಅವರ ಹಂಬಲ್ನೆಸ್, ಅವರ ಲರ್ನಿಂಗ್ ಮೈಂಡ್ ಸೆಟ್, ಎಷ್ಟು ಹಂಬಲ್ ಇದ್ದಾನೆ ಮನುಷ್ಯ ಅಂದ್ರೆ ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ತುಂಬಾ ಏನಂತಾರಲ್ಲ ಕಲಿಬೇಕು ಅನ್ನೋದಿದೆ ಆಯ್ತಾ. ಸೊ ಅದನ್ನ ಮೆಚ್ಚಿ ನಾನು ಪ್ಲಾನ್ಸ್ ಕೊಟ್ಟೆ. ಸೊ ನೋಡ್ತಾ ಇರಿ, ಅವ್ರು 200 kg ಮಾಡೇ ಮಾಡ್ತಾರೆ. ಆ ವಿಡಿಯೋನು ಕೂಡ ಹಾಕ್ತೀನಿ. ಐ ಆಮ್ ವೆರಿ ಹ್ಯಾಪಿ, ಯಾಕಂದ್ರೆ ಜೆನ್ಯೂನ್ ಎಫರ್ಟ್ ಹಾಕ್ತಾ ಇದ್ದಾರೆ, ಇಂಟೆನ್ಷನ್ ಇದೆ, ಸಪೋರ್ಟ್ ಮಾಡೇ ಮಾಡ್ತೀವಿ. ಇದೊಂದು ಜಸ್ಟ್ ಉದಾಹರಣೆ ಆಯ್ತಾ. ಈ ತರ ನನಗೆ ಡೈಲಿ ಎಷ್ಟೊಂದು ಮೆಸೇಜ್ಗಳು ಬರುತ್ತೆ ಕ್ಲೈಂಟ್ ಕಡೆಯಿಂದ, ನನ್ನ ವಿಡಿಯೋಸ್ಗಳು ವರ್ಕ್ ಹೆಲ್ಪ್ ಆಗ್ತಿರೋದು, ಅವರಿಗೆ ಏನಂತಲ್ಲ ಬೆಟರ್ ಮೈಂಡ್ ಸೆಟ್ ಇಂಪ್ರೂವ್ ಆಗ್ತಿರೋದು. ಸೊ ಇದು ಆಕ್ಚುಲಿ ರಿಯಲ್ ಕೋಚಿಂಗ್. ನಿಮ್ಮ ವರ್ಕು ಗೊತ್ತಾಗಬೇಕು, ಬರೇ ದುಡ್ಡು ಕೊಟ್ರೆ ಮಾಡೋದಕ್ಕೆ ನೀನೇ ಬೇಕಾಗಿಲ್ಲ ಕೋಚ್ ಆಗೋದಕ್ಕೆ ಆಯ್ತಾ. ಸೊ ನೀವು ವ್ಯಾಲ್ಯೂ ಆ್ಯಡ್ ಮಾಡಲೇಬೇಕು. ನೀವು ವ್ಯಾಲ್ಯೂ ಆ್ಯಡ್ ಮಾಡಿದ್ರೆ ಜನ ನೆನ್ಪಿಟ್ಕೋತಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಈ ಥರ ಸುಮಾರಿದೆ, ಸುಮಾರು ವಿಡಿಯೋಸ್ ಹಾಕ್ತೀನಿ ನೋಡಿ. ನೀವು ಎಷ್ಟು ಚೆನ್ನಾಗಿ ಬರೀತಾರೆ ಕ್ಲೈಂಟ್ಸ್ಗಳು ಅಂದ್ರೆ ಅಪ್ರಿಷಿಯೇಷನ್ ನೆಕ್ಸ್ಟ್ ಲೆವೆಲ್. ಅಂದ್ರೆ ಅವ್ರು ಸುಮ್ಮನೆ ಬರೆಯಲ್ಲ, ಅವ್ರು ಟೈಮ್ ತಗೋತಾರೆ, ಅವರು ನೀಟಾಗಿ ನೋಡ್ತಾರೆ ಯಾರು ಕೆಲಸ ಮಾಡ್ತಾರೆ, ಯಾರು ಕೆಲಸ ಮಾಡ್ತಿಲ್ಲ, ಅಥವಾ ಯಾರು ಸುಮ್ಮನೆ ವಿಡಿಯೋಗೋಸ್ಕರ ಮಾಡ್ತಾರೆ, ಎಲ್ಲದೂ ಅಬ್ಸರ್ವ್ ಮಾಡ್ತಾರೆ.